ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಪ್ರಿಯಾ ಮಲ್ಲು ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಆಗಿದೆ 3:30 ಗಂಟೆ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ. ಯಾಕಪ್ಪ ಅಂದರೆ ಮಾರ್ನಿಂಗ್ ಸ್ವಲ್ಪ ತುಂಬ ಕೆಲಸ ಆಗಿಬಿಡ್ತು. ನಾನು ಕೂಡ ಸ್ವಲ್ಪ ಟಯರ್ಡ್ ಆಗಿದೆ. ನಾನು ಮಕ್ಕೊಂಡು ಇವಾಗ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಎದ್ದಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಇವಾಗ ಭೂಮಿಕಾ ಬರ್ತಾಳೆ. ಅವಳಿಗೆ ಸ್ಕೂಲ್ಗೆ ಹೋಗಿ ಕರ್ಕೊಂಡು ಬರಬೇಕು. ಅದಕ್ಕಿಂತ ಮುಂಚೆ ನಾನು ಇವಾಗ ಅವಳಿಗೆ ಏನಾರೇ ಊಟಕ್ಕೆ ರೆಡಿ ಮಾಡಬೇಕು. ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಇಲ್ಲ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಏನಾರೇ ಒಂದು ರೆಸಿಪಿ ಮಾಡ್ಕೊಂಡು ಬಿಡಬೇಕು. ಆಕೆ ಮ್ಯಾಗಿ ಅಂದರೆ ತುಂಬ ಇಷ್ಟ. ಬಟ್ ನಾನು ಇಷ್ಟೊಂದು ಅವಾಯ್ಡ್ ಮಾಡ್ತೀನಿ ಆಕೆ ಮ್ಯಾಗಿ. ಇವಾಗ ಸಣ್ಣವಳಿದ್ದಾಳೆ, ಅವಾಗವಾಗ 1 ಮಂತಲ್ಲಿ ಒಂದು ಸ್ವಲ್ಪ ತಿನ್ನಿಸ್ತಿದೆ. ಬಟ್ ಮ್ಯಾಗಿನೂ ಹೆಲ್ದಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಷ್ಟೊಂದು ಮ್ಯಾಗಿ ಹೆಲ್ದಿ ಇರೋದಿಲ್ಲ ಅಂತ. ಅವಾಗವಾಗ ಆಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಶಾಂಗಿ ಇರ್ತಾವೆಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರಬೇಕಲ್ಲ ಶಾಂಗಿ ಅಂದರೆ ಏನು. ಆ ಶಾಂಗಿ ಉಪ್ಪಿಟ್ಟು ಚೆನ್ನಾಗಿ ಮಾಡಿ ಅದೇ ಮ್ಯಾಗಿ ಅಂತ ತಿನ್ನಿಸ್ತಾ ಇರ್ತೀನಿ. ತಿಂತಾಳೆ, ಯಾಕಂದರೆ ಅದು ಹೆಲ್ದಿ ಆಗಿರುತ್ತೆ ಅಂತ ನನ್ನದೊಂದು ಒಪಿನಿಯನ್ ಇದೆ ಫ್ರೆಂಡ್ಸ್. ಸೊ ಅದು ಮ್ಯಾಗಿ ಟೈಪ್ ಹೆಂಗೆ ಮಾಡಬೇಕು ಅಂತ ರೆಸಿಪಿ ನಿಮ್ಮ ಹತ್ರ ಹೇಳ್ಕೊಡ್ತಾ ಇದ್ದೀನಿ. ಚೈಲ್ಡ್ ಆಗಲಿ ನೀವಾಗಲಿ ಒಂದು ಸಣ್ಣ ಬ್ರೇಕ್ಫಾಸ್ಟ್ ಹೆಂಗೆ ಮಾಡಬೇಕು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲರೂ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಎಂಡ್ ತನಕ ನೋಡಿ. ಪ್ಲಸ್ ಚಾನಲ್ಗೆ ನೀವಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಲ್ಕೊಂಡಿದ್ದೆ. ಜಸ್ಟ್ ಇವಾಗ ಸ್ವಲ್ಪ ಹಾಲ್ ಕ್ಲೀನ್ ಮಾಡ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ಬಿಡ್ತೀನಿ. ಟೈಮ್ ಆಯ್ತು ಅಂದರೆ ಮತ್ತೆ ಅವಳಿಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಇವಾಗ ಏನಿದೆ, ಇಲ್ಲೊಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನೋಡ್ರಿ. ಫ್ರಿಜ್ಜಲ್ಲಿ ಬರೋಣ. ಆರ್ವಿ ಇನ್ನೂ ಮಲ್ಕೊಂಡಿದ್ದಾಳ. ಸೊ ಬೇಗ ಮುಗಿಸ್ಕೊಂಡು ಬಿಡ್ತೀನಿ ನಾನು. ನೋಡಿ, ಫ್ರಿಜ್ಜಲ್ಲಿ ಟೊಮೆಟೊ ಸಾಕು, ಚಿಕ್ಕ ಟೊಮೆಟೊ, ಒಂದು ಚಿಕ್ಕ ಅವಳು ಟಿಫಿನ್ಗೆ ಚಪಾತಿ, ಪಲ್ಯ, ಫ್ರೂಟ್ಸ್, ನಟ್ಸ್ ಒಯ್ದಿದ್ದಾಳೆ. ಸೊ ಇವಾಗ ಸ್ವಲ್ಪ ಮ್ಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಶಾಂಗಿ ಮ್ಯಾಗಿ, ಡಿಫ್ರೆಂಟ್ ಸ್ಟೈಲ್. ಇಷ್ಟೊಂದು ಕಾಯಿಪಲ್ಯ ತೊಗೊಂಡಿದ್ದೀನಿ, ಉಳ್ಳಾಗಡ್ಡಿ, ಟೊಮೆಟೊ, 2 ಮೆಣಸಿಕಾಯಿ. ಮಕ್ಕಳು ತಿಂತಾರೆ ಅಂತ ನಾನು ಕಡಿಮೆ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಸ್ಟಾರ್ಟ್. ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪೀಸ್ನೇ ಕಟ್ ಮಾಡ್ಕೊಳ್ಳೋದು, ಯಾಕಂದರೆ ನಾಷ್ಟಕ್ಕೆ ಅದೇ ಸರಿ ಅಂತ. ನಿಮ್ಮ ಮನೇಲಿ ನೀವು ಹೆಂಗೆ ಮಾಡ್ತೀರಾ ಅಂತ ಖಂಡಿತ ತಿಳಿಸಿ. ಇಲ್ಲಿ ನೋಡಿ, ನಾನು ವರ್ಷಪೂರ್ತಿ ಶಾಂಗಿ ತಂದಿದ್ದೆ. ಇದು ಪೂರ್ತಿಯಾಗಿ ತುಂಬಿತ್ತು, ಈಗ ಇಷ್ಟ ಆಗಿದೆ ನೋಡಿ. ಈ ಗೋಧಿ ಶಾಂಗಿ ಇದೆ ಫ್ರೆಂಡ್ಸ್, ತುಂಬ ಒಳ್ಳೆಯದು. ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಕೂಡ ಉಪವಾಸ ಇದ್ದೀನಿ, ನನ್ನ ಹಸ್ಬೆಂಡ್ ಕೂಡ ಉಪವಾಸ ಇದ್ದಾರೆ. ಈಗ ಆರ್ವಿ ಭೂಮಿ ಅಷ್ಟೇ ಉಣೋದು, ಅದಕ್ಕಾಗಿ ಸ್ವಲ್ಪ ಸಾಕು. ಇವಾಗ ನೋಡಿ, ಇದೇ ಮ್ಯಾಗಿ ನಾನು ತುಂಬ ಚೆನ್ನಾಗಿ ಭೂಮಿಕಾಗೆ ಮಾಡಿಕೊಡ್ತೀನಿ. ತುಂಬ ಹೆಲ್ದಿ ಕೂಡ ಇರುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಖಂಡಿತ ಈ ಥರ ರೆಸಿಪಿ ಮಾಡಿ ನೋಡಿ. ತುಂಬ ಕ್ವಿಕ್ಕಾಗಿ ಆಗೋ ರೆಸಿಪಿ, ಪ್ಲಸ್ ತುಂಬ ಟೇಸ್ಟಿಯಾಗಿ ತಿಂತಾರೆ. ನಾ ರಿಯಾಕ್ಷನ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಅಲ್ಲಿ ಆಯಿಲ್ ಹಾಕೋಣ. ನಾನು ಇಲ್ಲಿ ಮಕ್ಕಳಿಗೆ ಕುಸುಬಿ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಕುಸುಬಿ ಎಣ್ಣೆ ಅಂತ ಬರುತ್ತೆ ಅಲ್ಲ, ತುಂಬ ಹೆಲ್ದಿ ಇರುತ್ತೆ. ಸೊ ಅದೇ ಎಣ್ಣೆ ನಾನು ಅಡುಗೆ ಮಾಡ್ತೀನಿ, ತುಂಬ ರುಚಿ ಕೂಡ ಇರುತ್ತೆ. ಇವಾಗ ಸ್ವಲ್ಪ ಎಣ್ಣೆಗೆ ಹಾಟ್ ಆಗೋಕ್ಕೆ ಬಿಡೋಣ. ಆಯಿಲ್, ಸಾಸಿವೆ, ಚಟ ಅನ್ನೋವರೆಗೂ ಬಿಡೋಣ. ಇವಾಗ ನಿಮಗೆ ಈ ರೆಸಿಪೀಸ್ ಏನು ಮಾಡ್ತೀನಲ್ಲ, ಅಂದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಲ್ಲ, ಈ ರೆಸಿಪಿ ಹೆಂಗಿತ್ತು ಅಂತ ಖಂಡಿತ ಹೇಳಿ. ಮತ್ತಂದರೆ ಈ ಆಯಿಲ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಆಯಿಲ್. ನೋಡಿ, ತುಪ್ಪ ಹಾಕಿದಾಗ ಈ ಥರ ಬುರ್ಗ ಬರುತ್ತೆ, ಇಲ್ಲ ಬಟರ್ ಹಾಕಿದಾಗ. ಬಟ್ ನಾನು ಫಸ್ಟ್ ಆಫ್ ಆಲ್ ಈ ಆಯಿಲಲ್ಲಿ ಈ ಥರ ಬುರ್ಗ ಬರುತ್ತೆ. ತುಂಬ ಸ್ಟ್ರಾಂಗ್ ಇರುತ್ತೆ. ನಮ್ಮ ಕಾಲ ಕೈ ಶಕ್ತಿ ತುಂಬ ಇರುತ್ತೆ. ಸೊ ನಾವು ಇದೇ ಆಯಿಲ್ ಜಾಸ್ತಿ ಯೂಸ್ ಮಾಡೋದು. ನೋಡಿ, ಇದರಲ್ಲಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ.
ಕರಿಬೇವು ಹಾಕಿದ್ದೀನಿ. ಇವಾಗ ಏನಿದೆ ಆನಿಯನ್ ಹಾಕೋಣ. ಇವಾಗ ಉಳ್ಳಾಗಡ್ಡಿ ಬೈದಿದೆ ಫ್ರೆಂಡ್ಸ್. ಸೊ ಇವಾಗ ಏನಿದೆಯಲ್ಲ ಟೊಮೆಟೊ ಹಾಕೊಳ್ಳೋಣ. ನೋಡಿ, ತುಂಬ ಅಂದರೆ ತುಂಬ ರೆಸಿಪಿ ಸಿಂಪಲ್ ಇದೆ ಮತ್ತು ಕ್ವಿಕ್ ಇದೆ. ನಿಮ್ಮ ಮನೇಲಿ ಶಾವಿಗೆ ಇಲ್ಲ ಅಂದರೆ ಖಂಡಿತ ನೀವು ಕೂಡ ಮನೇಲಿ ಶಾವಿಗೆ ಮಾಡಿಸೋಳಿ ಫ್ರೆಂಡ್ಸ್. ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳು ಮ್ಯಾಗಿ ಈ ಥರ ತಿಂತಾರೆ. ಬಟ್ ಇದು ಕೂಡ ತುಂಬ ಹೆಲ್ದಿ ಇರುತ್ತೆ. ಇದು ಅದಕ್ಕಿಂತ ಹೆಲ್ದಿ ಮತ್ತಂದರೆ ತುಂಬ ಶಕ್ತಿ ಕೂಡ ಇರುತ್ತೆ ಇದರಲ್ಲಿ. ಗೋಧಿದಿಂದ ಮಾಡಿರ್ತಾರೆ. ಸೊ ನೀವು ಇದೇ ಕೊಡ್ಬೋದು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು. ಇವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀವು ಮಸಾಲೆ ಹಾಕೋಬೇಕು ಅಂದ್ಕೊಂಡಿದ್ರೆ ಹಾಕೋಬೋದು. ಬಟ್ ಇವಾಗ ಇನಫ್ ನಾನು ಇಷ್ಟೇ ಹಾಕೋತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿಂತಾ ಇದ್ದಾರೆ. ಸ್ವಲ್ಪ ಮಸಾಲೆ ಜಾಸ್ತಿ ಇದ್ದರೆ ಅವರು ಖಾರ ಅಂತ ಹೇಳ್ತಾರೆ. ಸೊ ಅವಾಯ್ಡ್ ಮಾಡ್ತಾ ಇದ್ದೀನಿ. ನಿಮಗೆ ರುಚಿಗೆ ಏನೇನು ಇಷ್ಟ ಎಲ್ಲನೂ ನೀವು ಹಾಕೋಬೋದು. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಕುದಿಬೇಕು. ಕುದ್ದ ಮೇಲೆ ನೀವು ಎಷ್ಟು ತೊಗೊಂಡಿದ್ದೀರಲ್ಲ ಇದು ಶಾವಿಗೆ ನೋಡ್ಬೋದಾ, ಇದ್ರ ತಕ್ಕ ನೀವು ನೀರು ತಗೋಬೇಕು. ನೀರು ಹಾಕೋಬೇಕು ಅದರಲ್ಲಿ. ನೋಡಿ, ಇವಾಗ ನೋಡಿ ಎಣ್ಣೆಲೆ ಮಸಾಲೆ ಕೂಡ ಚೆನ್ನಾಗಿ ಇವಾಗ ಕುದ್ದಿದೆ ನೋಡ್ಬೋದಾ. ನಾವು ಇದರಲ್ಲಿ ನೀರು ಬೆರೆಸೋಣ. ಇವಾಗ ಇಲ್ಲಿ ನಾನು 1 ಗ್ಲಾಸ್ ಮತ್ತು ದೀಡ್ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ನಾವು ಬಾಯ್ಲ್ ಆಗೋಕ್ಕೆ ಬಿಡೋಣ. ಸ್ವಲ್ಪ ನೀವು ಉಪ್ಪು ಖಾರ ಏನಿದೆ ಕಮ್ಮಿ ಇಟ್ಟರೆ ಇವಾಗೇ ನೋಡ್ಕೋಬೇಕು. ಯಾಕಂದರೆ ಇದು ಬಾಯ್ಲ್ ಆದಮೇಲೆ ನಾವು ಹಾಕೋತೀವಲ್ಲ ಅವಾಗ ಮೇಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಬಾಯ್ಲ್ ಹಾಕುವಾಗೆ ನೋಡ್ಕೋಬೇಕು. ಇವಾಗ ಇದರಲ್ಲಿ ನಾನು ಕೊತ್ತಂಬರಿ ಹಾಕ್ತೀನಿ ನೋಡಿ. ಇದರಲ್ಲಿ ಮೇಲೆ ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ. 2 ಮಿನಿಟಲ್ಲಿ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗೋವರೆಗೂ ನಾನು ಸ್ವಲ್ಪ ಕಸ ಹೊಡ್ಕೊಂಡು ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಇವಾಗ ಟೈಮ್ ಎಷ್ಟಾಯಿತು, 3:20 ಆಯಿತು. ನಾವೇನು ಮಾಡ್ತೀವಿ 3:45ಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಆಕೆಗೆ ಕರ್ಕೊಂಬರೋಕ್ಕೆ. ಆರ್ವಿ ಕೂಡ ಮಕ್ಕೊಂಡಿದ್ದಾಳೆ. ಆಲ್ಮೋಸ್ಟ್ ನಾಷ್ಟ ರೆಡಿ ಆಯ್ತಂದರೆ ಸ್ವಲ್ಪ ಕಸ ಹೊಡ್ಕೊಂಡು ಹೋಗಿಬಿಟ್ರೆ ಬಂದ ಮೇಲೆ ಏನೂ ಇರೋದಿಲ್ಲ. ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಮಾಡಿ ಊಟ ಮಾಡಿಸಿ ಅವಳು ಸ್ವಲ್ಪ ಮಲ್ಕೋತಾಳೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ರೆಸ್ಟ್ ಮಾಡ್ತಾಳೆ. ಇಲ್ಲ ಅಂದರೆ ಕೆಲವೊಂದು ಸಲ ಆಟ ಆಡ್ತಾಳೆ. ನೋಡೋಣ ಏನು ಮಾಡ್ತಾಳೆ ಅಂತ. ವೆದರ್ ನೋಡ್ಬೋದಾ ಎಷ್ಟೊಂದು ಚೆನ್ನಾಗಿದೆ. ಸ್ವಲ್ಪ ಇವತ್ತು ಬಿಸಿಲು ಕೂಡ ಬಿದ್ದಿದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈ ಥರ ಬಾಯ್ಲ್ ಆಗುವಾಗ ಒಂದ್ಸಲ ಈ ಥರ ಕಲಸ್ಕೊಂಡು ಆಮೇಲೆ ಟೇಸ್ಟ್ ನೋಡಬೇಕು ಉಪ್ಪು ಖಾರ ಕರೆಕ್ಟ್ ಆಗೋದಿಲ್ಲ ಅಂತ. ಈಗ ಉಪ್ಪು ಖಾರ ಆಗಲಿಲ್ಲ ಅಂದರೆ ಇವಾಗೆ ಹಾಕ್ಬಿಡ್ಬೇಕು. ಇಲ್ಲಾಂದರೆ ಇದು ಕಲ್ಸಂದ್ಮೇಲೆ ಟೇಸ್ಟ್ ನೋಡಬಾರ್ದು. ಯಾಕಂದರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಹಾಕಿದ್ರೆ ಅಂದರೆ ಇದು ಶಾವಿಗೆ ಹಾಕಿದರೆ ನೀವು ಚೆನ್ನಾಗಿ ಆಗೋದಿಲ್ಲ. ಸೊ ನಾನು ಇವಾಗ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಇವಾಗ ಅದರಲ್ಲಿ ಶಾವಿಗೆ ಹಾಕೋಣ. ನಾವು ಸ್ಪೂನ್ ಹೆಲ್ಪಲ್ಲೇ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ. ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಫುಡ್ ಮತ್ತಂದರೆ ತುಂಬ ಶಕ್ತಿವಾದ ಫುಡ್ ಕೊಟ್ಟರೆ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಮ್ಯಾಗಿ ಅಂದರೆ ಅಷ್ಟು ಮೈದಾ ಐಟಮೇ ಅಲ್ವಾ, ಅದು ಅಷ್ಟೊಂದು ಸೇಫ್ ಇರೋದಿಲ್ಲ ಮಕ್ಕಳಿಗೆ ಕೂಡ ನಮಗೂ ಕೂಡ. ಸೊ ನಾವು ಹೆಲ್ದಿಯಾಗಿದ್ವಿ ಅಂದರೆ ನಮ್ಮ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರಬೇಕು. ನಾವು ಎಷ್ಟು ಒಳ್ಳೆಯ ಸೇವನೆ ಮಾಡ್ತೀವಲ್ಲ ಅಷ್ಟು ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಜಾಸ್ತಿ ಅಳಗಡಿಸ್ಬಾರ್ದು. ಇವಾಗ ಮೀಡಿಯಮ್ ಸ್ಪೀಡಲ್ಲಿಟ್ಟು ಅಷ್ಟೇ ಬಿಟ್ಬಿಡೋಣ. ಚೆನ್ನಾಗಿ ಕುದೀತಿದೆ ನೋಡಿ, ಕುದೀತಾ ಇದೆಯಲ್ಲ ಈ ಥರ ಕುದಿಯೋಕ್ಕೆ ಬಿಟ್ಟುಬಿಡೋಣ. ಎಲ್ಲ ನೀರು ಅಬ್ಸಾರ್ಬ್ ಮಾಡಿದ್ಮೇಲೆ ನಾವು ಸ್ವಲ್ಪ ಹೊತ್ತು ಬಂದ್ ಮಾಡಿ ಮುಚ್ಚಿಡೋಣ. ಓಕೆ, ಕಡಿಮೆ ಆಗ್ತಾ ಈ ಥರ ಆಗುತ್ತೆ. ಸೊ ಆಲ್ಮೋಸ್ಟ್ ಪೂರ್ತಿ ನೀರು ಕಡಿಮೆ ಆಗುತ್ತವೆ.
ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗಿದೆ ಮ್ಯಾಗಿ. ಮಕ್ಕಳ ಮ್ಯಾಗಿ, ನಮ್ಮ ಶಾಂಗೆ ಉಪ್ಪಿಟ್ಟು ಅನ್ಬೋದು. ಸೊ ನೀರು ಕೂಡ ಅಬ್ಸಾರ್ಬ್ ಆಗಿದೆ. ಇವಾಗ ಈ ಥರ ಕಾಣುತ್ತೆ. ಬಟ್ ಈಗೇನಿದೆಲ್ಲ ಸ್ವಲ್ಪ ನೀವು ಮುಚ್ಚಿ ಇಟ್ಟು ಬಿಡಬೇಕು. ನೀರು ಕೂಡ ಫುಲ್ ಕಮ್ಮಿ ಆಗಿದ್ದಾವೆ. ಇವಾಗ ನಾವು ಬಂದ್ ಮಾಡಿ ಈ ಥರ ಮುಚ್ಚಿಡೋಣ. ಉಮ್ಗೈತೆ 5 ನಿಮಿಷಲ್ಲೇ. ಸೊ ನೋಡಿ ಇವಾಗ ಪರ್ಫೆಕ್ಟ್ ಶಾಂಗೆ ಉಪ್ಪಿಟ್ಟು ರೆಡಿ ಆಗಿದೆ. ನೋಡ್ಬೋದಾ? ಸ್ವಲ್ಪನೂ ನಮಗೆ ಇವಲ್ಲಿ ನೀರಿಲ್ಲ. ತುಂಬ ಚೆನ್ನಾಗಿ ಒಂದು ಟೆಕ್ಸ್ಚರಲ್ಲಿ ಬಂದಿದೆ. ಮಕ್ಕಳು ಕೂಡ ತುಂಬ ಇಷ್ಟ ಆಗಿ ತಿಂತಾರೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ನನಗೆ ತಿಳಿಸಿ. ಸೊ ಅವ್ರ ಬರೋಣ ಅವ್ರಿಗೆ ಉಣಿಸೋವಾಗ ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ಖಂಡಿತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ನಾನು ಕೂಡ ರೆಡಿ ಆಗಿದ್ದೀನಿ ಸ್ಕೂಲಿಗೆ ಹೋಗ್ಬೇಕಂತ. ಆರ್ವಿ ಇನ್ನೂ ಮಕ್ಕೊಂಡಿದ್ದಾಳೆ. ಟೈಮ್ ತುಂಬ ಆಗ್ತಾ ಇದೆ. ಸೊ ಅವಳಿಗೆ ನಾನು ಎಬ್ಬಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಟೈಮ್ ಆಗುತ್ತೆ. ಸೊ ಯಾರು ಕೂಡ ಎದ್ದಿದ್ದಾಳೆ. ಯಾರು ಹಾಯ್ ಮಾಡಮ್ಮ. ಸೊ ನಾವು ಹೋಗ್ತಾ ಇದ್ದೀವಿ ಸ್ಕೂಲಿಗೆ. ಅದು ಯಾರು ನಿಂದೆ ಚಂದದ ಅಲ್ಲ ಮಗುಂಡು ತಿಂದು ನೋಡಮ್ಮ ಹೆಂಗದ ಟೇಸ್ಟ್. ಸ್ವಲ್ಪ ಬೈಟ್ ಚೆನ್ನಾಗಿ ತಗೋಬೇಕಮ್ಮ. ಓಕೆ ಕೈಲೇ ತಿಂತ. ಸೂಪರಾ ಗುಂಡು? ಸೂಪರಾ ಇಲ್ಲ? ಓಕೆ ತಿನ್ರಿ.